ನಮ್ಮದು ಅಕ್ಕಿ ಮರಡಿ KBCL ಕಲ್ಪತರು ಅಂತ ಒಂದು ಕಂಪನಿ ಇಡೀ ಕರ್ನಾಟಕದಲ್ಲೇ ಬನ್ನಟ್ಟಿಗೆ ಒಂದು ಬ್ರಾಂಚ್ ಐತಿ. KBCL ಕಲ್ಪತರು ಅಂತ ಅಷ್ಟೇ ಅಲ್ಲ ಸರ್, ಮತ್ತು 180 ಕಂಪನಿಗಳು ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾವೆ. ಎಲ್ಲ ಗ್ರಾಹಕರು ಹೊಂದಿದ್ದಾರೆ. ಇದರೊಳಗೆ ಮುಖ್ಯಮಂತ್ರಿಗಳು ಬಂದು ನಮಗೆ ಭರವಸೆ ಕೊಡ್ತಾರೋ, ನಮಗೆ ನ್ಯಾಯ ಒದಗಿಸ್ಕೊಡ್ತಾರಂತೆ ಅಂತಂದು ತುಂಬ ಕನಸದಿಂದ ನಾವು ಕಂಡು ಇಲ್ಲಿ ಬಂದಿದ್ದೀವು. ಕೆಲವೊಂದು ಗ್ರಾಹಕರು ನಮ್ಮ ಮಾನವನ್ನು ತೆಗೆದಿದ್ದಾರೆ. ಮತ್ತು ಕೆಲವೊಂದು ಗ್ರಾಹಕರು ಇದೆ, ಈಗ ಒಬ್ರು ಹೇಳಿದರು, ಅವರು ಏನೋ ಮರ್ಯಾದೆ ಏನೋ ಅಂಥದ್ದು ಏನೂ ಉಳಿದಿಲ್ಲ. ನಾವು ಕಂಪ್ನಿಗೆ ದುಡ್ಡು ತುಂಬಬೇಕಾದ್ರೆ ಒಂದು ಸರ್ಕಾರದ ಒಂದು ಆದೇಶದ ಪ್ರಕಾರ ಒಂದು ಅವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಮತ್ತು ಲೈಸೆನ್ಸ್ ಕೂಡ ಕೊಟ್ಟಿದ್ದಾರೆ. ಲೈಸೆನ್ಸ್ ಮುಖಾಂತರ ನಾವು ಎಲ್ಲ ಕಂಪನಿಗಳು ಥರ ನಾವು ದುಡ್ಡು ತುಂಬಿದ್ದೆವು. ಆದರೆ ಏಕಾಏಕಿ ಸರ್ಕಾರ ಮಾತ್ರ ಬಂದ್ ಮಾಡಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರನು ರಾಜ್ಯ ಸರ್ಕಾರರು ಬಂದ್ ಮಾಡಿತ್ತು. ಆದರೆ ನಮಗೆ ಇಲ್ಲಿವರೆಗೆ ಒಂದು ಗ್ರಾಹಕರಿಗೆ ದುಡ್ಡು ಕೊಟ್ಟಿಲ್ಲ. ನಾವು ಬೇಡ್ಕೊಳ್ಳೋದು ಇಷ್ಟೇ, ಸರ್ಕಾರ ದುಡ್ಡು ಕೊಡೋದು ನಮಗೆ ಬೇಕಾಗಿಲ್ಲ. ನಮ್ಮ ಕಂಪನಿ ಆಸ್ತಿಗಳನ್ನು ಏನು ನೀವು ಮಾರಾಟ ಮಾಡಿದ್ದೀರಾ, ನಮ್ಮ ಕಂಪನಿ ದುಡ್ಡನ್ನು ಏನು ನಿಮ್ಮ ಅಕೌಂಟದಲ್ಲಿ ಇಟ್ಟುಕೊಂಡಿದ್ದೀರಾ, ಅದೇ ದುಡ್ಡು ನಮ್ಮ ಇಡೀ 62 ಕಂಪನಿ ಗ್ರಾಹಕರಿಗೆ ನಮ್ಮ ಮನೆ ದುಡ್ಡುಗಳನ್ನು ನೀವು ಮುಟ್ಟಿಸ್ತೀರಾ ಅಂತ ನಾವು ಭರವಸೆಯಿಂದ ಬಂದಿದ್ದೇವೆ. ಇದೇ ನಮ್ಮ ಭರವಸೆ. ನೀವು ನಮಗೆ ಹೆಣ್ಣು ಮಕ್ಕಳಿಗೆ ನಮ್ಮ ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳು ಏನು ನಮಗೆ ಭಾಗ್ಯವನ್ನು ಕೊಟ್ಟಿದ್ದಾರಲ್ಲ, ನಮ್ಮ ಹೆಣ್ಣು ಮಕ್ಕಳ ಮ್ಯಾಗ ಏನು ಅವರು ಕರಕರಣಿಯಿಂದ ಭಾಗ್ಯವನ್ನು ಕೊಟ್ಟಿದ್ದಾರೆ. ಆ ಭಾಗ್ಯ ನಮಗೇನೂ ಬೇಡ ಸರ್. ನಮಗೆ ಮಾನ ಹಾನಿ ಎಲ್ಲ ಹೋಗಿದೆ. ನಮ್ಮ ದುಡ್ಡು ಒಂದು ಬಂದರೆ ನಮಗೆ ಸಾಕು. ಇದೇ ನಮ್ಮ ಒಂದು ಭಾಗ್ಯ ಅಂತೇಳಿ ಇಡೀ ನಮ್ಮ ಕರ್ನಾಟಕ ಜನತೆಯಿಂದ, ನಮ್ಮ ಇಡೀ ನಮ್ಮ ಹೆಣ್ಣು ಮಕ್ಕಳಿಂದ ನಾವು ನಿಮಗೆ ಸೆರಗೊಡ್ಡಿ ಒಡ್ಡಿ ಬೇಡಿಕೊಳ್ಳುತ್ತೇವೆ. ನಮ್ಮ ಹಣ ನಮಗೆ ಕೊಡಿಸಿ, ನಮ್ಮ ಪ್ರಾಣ ನಮಗೆ ಉಳಿಸಿ. ಇದೇ ನಾನು ನಮಗೆ ಬೇಡಿಕೊಳ್ಳುವುದು, ಇದೇ ನಾನು ನಿಮಗೆ ಬೇಡಿಕೊಳ್ಳೋದು. ನಮಗೆ ನಮ್ಮ ಮುಖ್ಯಮಂತ್ರಿಯಿಂದ ನಮಗೆ ಭರವಸೆ ಬೇಕೇ ಬೇಕು. ಅಂಗವಿಕಲರು ಎಲ್ಲರೂ ಕೂಡಿಸಿ ಎಲ್ಲ ಎಷ್ಟು ನಾವು ತ್ರಾಸ ಆಗೈತಪ್ಪ ಅಂದ್ರೆ 2.5 ವರ್ಷದಿಂದ ನಾವು ಮನೆ ಮಾರ ಮಠ ಕಳ್ಕೊಂಡು ನಾವು ಅಡ್ಡಾಡಕತ್ತಿದ್ದೀವಿ. ಇನ್ನು ನಮ್ಮನ್ನು ಎಷ್ಟು ಬೀದಿ ನಾವು ಅಡ್ಡಾಡಿಸ್ತೀರಿ. ನಮ್ಮ ದುಡ್ಡು ನಮಗೆ ಬೇಕು. ಎಷ್ಟು ಇನ್ವೆಸ್ಟ್ ಮಾಡಿಸಿದಿರಮ್ಮ? ನಮ್ಮದು 10 ಕೋಟಿ. ನಮ್ಮದು KBCL ಕಲ್ಪತರು ಕಂಪನಿಯಿಂದ 10 ಕೋಟಿ. ನಂದು ವೈಯಕ್ತಿಕ ಬಿಸ್ನೆಸ್ 101.5 ಕೋಟಿ ಸರ್.